ಖುಷಿ ಪುಟ್ಟ ಏನಾಯ್ತಮ್ಮ ಯಾಕೆ ಬಿದ್ದೆ ಚಿಕ್ಕ ಮಗು ಅನ್ನೋದು ನೋಡ್ದೆ ಹೀಗೆ ಹಿಂಸೆ ಕೊಡ್ತಾ ಇದೀರಲ್ಲ ನಿಮ್ಗೊಂಚೂರು ಮನುಷ್ಯತ್ವನೇ ಇಲ್ವಾ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಖುಷಿನ ನಾನಿಲ್ಲಿ ಬಿಡಲ್ಲ ನಿಂತ್ಕೊಳೆ ಚಿಂತೆ ಮಾಡ್ಬಿಡ್ಚಮ್ಮ ಭಾವನ ಅಂತ ಬಂದ್ರೆ ನಮ್ಮ ಬಂಗಾರಿನೇ ವಿಲೇನು ಮಗು ಮಗು ಅಂತ ಹೇಳ್ತಿದ್ಯಲ್ಲ ಏನೇ ಆಗ್ಬೇಕು ಈ ಮಗು ನಿನ್ಗೆ ನೀನೇನ್ ಹೆತ್ತಿರೋ ಮಗುನ ಇದು ಸಾಕಿರೋ ಮಗುನ ನಾನು ಅವಳ ಅತ್ತೆ ಅವಳು ನನ್ನ ಅಣ್ಣನ ಮಗಳು ಅವಳನ್ನ ಹೇಗ್ ನೋಡ್ಕೋಬೇಕು ಹೇಗ್ ಬೆಳೆಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನಿನ್ನಿಂದ ಕಲ್ತ್ಕೊಳ್ಳೋ ಅಗತ್ಯ ಇಲ್ಲ ನೋಡು ಆಸ್ತಿಗೋಸ್ಕರ ಮಗುನೇನಾದ್ರೂ ವಹಿಸ್ಕೊಂಡ್ ಬಂದ್ರೆ ಪರಿಣಾಮ ನೆಟ್ಟಗಿರಲ್ಲ ಓಹೋ ನೀವೆಲ್ಲ ಇವಳು ಯಾರು ಅಂತ ನೋಡ್ತಿರ್ಬೇಕಲ್ವಾ ಇವಳೆ ನಮ್ಮ ಅಣ್ಣನ ಮದ್ವೆ ಆಗ್ಬೇಕು ಅಂತಿದ್ದೋಳು ಅದ್ಯಾವ ದರಿದ್ರ ಹಣೆ ಬರನೋ ಏನೋ ನಮ್ಮ ಅಮ್ಮನ್ನ ಅಣ್ಣನ ಮದ್ವೆ ದಿನನೇ ನುಂಗಿ ನೀರ್ ಕುಡ್ದ್ಬಿಟ್ಲು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಮಗನ ಇಲ್ಲೇ ಬಿಟ್ಟು ಹೋಗ್ತಾ ಇರು ಇಲ್ಲಾಂದ್ರೆ ಪೊಲೀಸ್ನವ್ರನ್ನ ಕರ್ಸ್ಬೇಕಾಗತ್ತೆ ಭಾವನಮ್ಮ ನನಗೆ ಕರ್ಕೊಂಡೋಗು ಇಲ್ಲಿದಕ್ಕೆ ಇಷ್ಟ ಇಲ್ಲ ಖುಷಿ ಇಲ್ಲ ಯು ಕ್ಯಾರಿ ಆನ್ ಎಂಜಾಯ್ ದ ಪಾರ್ಟಿ ಎಸ್ ಕಮ್ ಆನ್ ಎಂಜಾಯ್ ದ ಪಾರ್ಟಿ ಮಗ ಜಾನು ಮಾತಾಡೋ ಹಾ ಜಾನು ಏ ಗೂಬೆ ನಾನು ನಿನ್ಗೇನೋ ಹೇಳಬೇಕಿತ್ತು ಕಣೋ ಆದ್ರೆ ನಾನು ನಿನ್ಗೆ ಈ ವಿಷಯ ಹೇಳಬೇಕು ಅಂದ್ರೆ ಒಂದು ಕಂಡೀಷನ್ ಏನ್ ಜಾನು ಅದೇ ನೀನು ಪ್ರಾಮಿಸ್ ಮಾಡಿದ್ದೆ ಅಲ್ವಾ ಏನೋ ಹೇಳ್ತೀನಿ ಅಂತ ಅದನ್ನ ಹೇಳಬೇಕು ಅದನ್ನ ಮತ್ತೆ ಹೇಳ್ಬೇಕಾ ಅಂದ್ರೆ ಅಲ್ವೋ ಅಕ್ಕನ ಮದ್ವೆ ಆದ್ಮೇಲೆ ಹೇಳ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ ತಾನೆ ಈಗ ಅಕ್ಕನ ಮದ್ವೆ ಆಗ್ಲಿಲ್ಲ ಅಂತ ಎಕ್ಸ್ಕ್ಯೂಸ್ ಎಲ್ಲ ಕೊಡೋ ಹಾಗಿಲ್ಲ ಆ ವಿಷಯ ಹೇಳಲೇಬೇಕು ಹೇಳ್ತೀನಿ ಅಂತ ಹೇಳು ಏನು ಸರಿ ಜಾನು ಹೇಳ್ತೀನಿ ಸರಿ ಬೆಟ್ಟದ ಮೇಲಿರೋ ದೇವಸ್ಥಾನದ ಹತ್ರ ಕಾಯ್ತಾ ಇರ್ತೀನಿ ಬೇಗ ಬಂದ್ಬಿಡು ಬರ್ತೀನಿ ಜಾನು ವೆರಿ ಗುಡ್ ಗೂಬೆ ಬಾಯ್ ಬಾಯ್ ಏನಾಯ್ತು ವಿಶ್ವ ಏನಂದ್ಲು ಜಾನು ಬೆಟ್ಟದ ಮೇಲೆ ಇರೋ ದೇವಸ್ಥಾನದ ಹತ್ರ ಕರೀತಿದ್ದಾಳೆ ಪ್ರಾಮಿಸ್ ಮಾಡಿದ ವಿಷಯನ ಹೇಳು ಅಂತಿದ್ದಾಳೆ ಅಂದ್ರೆ ನೆನ್ನೆ ಪ್ರಪೋಸ್ ಮಾಡಿರೋ ವಿಷಯ ಅವಳಿಗೆ ಕೇಳಿಸೇ ಇಲ್ಲ ಕೇಳ್ಸಿರತ್ತ ಕಣೋ ನಿನ್ನೆ ಸಾಹೇಬ್ರು ಕಾಲೇಜಲ್ಲಿ ತುಂಬಾ ಬೋರಿಂಗ್ ಆಗಿ ಜಾನು ನೀನಂದ್ರೆ ನನಗಿಷ್ಟ ಅಂದಿರ್ತಾನೆ ಅದು ಅವಳಿಗೆ ಇಷ್ಟ ಆಗಿರತ್ತಾ ಇಲ್ಲ ಅದಕ್ಕೆ ನಾಳೆ ಬೆಟ್ಟದ ಮೇಲೆ ತಣ್ಣನ ಗಾಳಿ ಬೀಸುವಾಗ ರೊಮ್ಯಾಂಟಿಕ್ ಫೀಲ್ ಅಲ್ಲಿ ಇನ್ನೊಂದ್ಸಲ ಪ್ರಪೋಸ್ ಮಾಡಿಸ್ಕೊಳ್ಳೋಣ ಅಂತ ಕರೆದಿರ್ತಾಳೆ ಅದು ವಿಷಯ ಹೋಗೋ ನಾಳೆ ಬೆಟ್ಟದ ಮೇಲೆ ಐ ಲವ್ ಯು ಜಾನು ಅಂತ ಕೂಗಿ ಹೇಳ್ಬಿಡು ಸುಮ್ಮನೆ
ಇಲ್ಲಿ ನೋಡಿ, ರಾಮೇಗೌಡರು ನಮ್ಮ ಸಿದ್ದುಗೆ ಅವ್ರ ಮಗಳನ್ನ ತಂದ್ಕೊಳ್ಳಿ ಅಂತ ಫೋಟೋ ಕಳಿಸ್ಕೊಟ್ಟಿದ್ದಾರೆ. ವಯಸ್ಸಿಗೆ ಬಂದ ಮಕ್ಕಳಿಗೆ ಮದುವೆ ಅಂತ ಒಂದು ಮಾಡಿಬಿಡ್ಬೇಕು, ಆವಾಗಲೇ ನಮ್ಗೆ ನೆಮ್ಮದಿ. ಈಗಿನ ಕಾಲದ ಮಕ್ಕಳನ್ನ ನಂಬಕ್ಕಾಗಲ್ಲ. ಆಮೇಲೆ ಯಾರಾದರೂ ಕುಲ ಗೋತ್ರ ಇಲ್ಲದೆ ಅವ್ರನ್ನ ಮದುವೆ ಮಾಡ್ಕೊಂಡು ಬಂದ್ಬಿಟ್ರೆ ಏನು ಮಾಡೋದು ಹೇಳಿ? ಚೌರ, ದೊಡ್ಡೇಗೌಡ್ರ ಮಂತನಕ್ಕೆ ಬರೋ ಹೆಣ್ಣು ದೊಡ್ಡತನವಾಗೇ ಇರಬೇಕು. ಸುತ್ತ 7 ಹಳ್ಳಿಲೂ ಇವ್ರ ಬಗ್ಗೆ ವಿಚಾರಿಸ್ಲಾ? ಸರಿ ಕಣವ. ನಮ್ಮ ಸಿದ್ದುಗೆ ಒಳ್ಳೆ ಜೋಡಿ. ಫೋಟೋ ನೋಡಿ ಒಪ್ಪಿಗೆ ಆದರೆ ಜಾತಕ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಜಾತಕ ಹೊಂದಾಣಿಕೆ ಆದರೆ ವಾಲ್ಗ ಊದಿಸ್ಬಿಡೋದೆ ಅತ್ತೆ. ಅವ ಏನ ಮಾತಾಡ್ತಿದ್ದೆ ನೀನು? ನೀನು ಈ ಥರ ಮದುವೆ ಮಾಡಿದ್ರೆ ನನ್ನ ಗತಿ ಏನಾಗ್ಬೇಡ. ಅವಳೇನು ಹೇಳಿದ್ಲು ಅಂತ ಹಂಗೆ ರೇಗಾಡ್ತಾ ಇದ್ದಿಲ್ಲ ನೀನು ಅವಳ ಮೇಲೆ. ನಿನ್ನ ಮದುವೆ ಮಾಡಿಬಿಟ್ರೆ ನಿನ್ನ ಗತಿ ಏನಾಯ್ತಲ್ಲ? ಅಪ್ಪಾಜಿ ಅದು ಎಲೆಕ್ಷನ್ ಹತ್ರ ಇಟ್ಕೊಂಡು ಈ ಮದುವೆಗಿದೆ ಇವೆಲ್ಲ ಬೇಕಾ? ನಮ್ಗೇನು ಬೇಕೋ ಮೊದಲು ಅದನ್ನು ನಾವು ಪಡ್ಕೋಬೇಕು. ಈ ಎಲೆಕ್ಷನ್ ಗೆಲ್ಲಬೇಕು, ನೀವು ಮಿನಿಸ್ಟರ್ ಆಗಬೇಕು, ಹಿಂಗೆಲ್ಲ ಅನ್ಕೊಂಡು ನಾನು ಓಡಾಡ್ತಿದ್ರೆ ನೀವೆಲ್ಲ ಸೇರ್ಕೊಂಡು ಹಳ್ಳಕ್ಕೆ ತಳ್ಬಿಡ್ಮ ಅಂತ ನೋಡ್ತಿದ್ರಿ. ಅದೆಲ್ಲ ಆಗೋಕಿಲ್ಲ. ನಮ್ಮ ಅಪ್ಪಾಜಿನ ಮಿನಿಸ್ಟರ್ ಆಗಿ ನೋಡು ಗಂಟ ನನಗೆ ಸಮಾಧಾನ ಇಲ್ಲ. ಅಷ್ಟೇ ಅಪ್ಪಾಜಿ. ಇದನ್ನೇ ಆಗ್ಲೇ ಗತಿ ಅಂದದ್ದು. ನನ್ನ ಹುಲಿ ವಯಸ್ಸಿನಾಗ ಚಿಕ್ಕೋನಾದರೂ ಬುದ್ಧಿವಂತಿಕೆಯಲ್ಲಿ ಸಾನೇ ದೊಡ್ಡವನು ಕಳ್ಳ. ಅದಕ್ಕೆ ಕಳ್ಳ ನಾನು ಯಾವಾಗಲೂ ಹೇಳೋದು, ನಮ್ಮ ಸಿದ್ದು ಎಲ್ಲ ಅವನ ತಾತನಂಗೆ. ಜವರ, ಅವನು ಹೇಳೋದ್ರಾಗೂ ಅರ್ಥ ಇದೆ ಕಳ್ಳ. ಸತ್ಯ ಯಾರಿಗೂ ಗೊತ್ತಾಗ್ಲಿಲ್ಲ. ನೋಡಿದ್ರೇನ್ರಿ ನಿಮ್ಮ ತಮ್ಮ ಸಿದ್ದು ಹೇಗೆ ಮಾತಲ್ಲೇ ಎಲ್ಲರ ಹತ್ರ ಸೈ ಅಂತ ಅನಿಸ್ಕೊತಾ ಇದ್ದಾನೆ. ಏನ್ರಿ ನಗ್ತಾ ಇದ್ದೀರಾ? ಅಲ್ಲ ರೀ, ಈಗಲೇ ಮನೇಲಿ ನಮಗೆ ಸ್ವಲ್ಪನೂ ಮರ್ಯಾದೆ ಇಲ್ಲ. ಅಂಥದ್ರಲ್ಲಿ ಇನ್ನು ಸಿದ್ದು ಜೊತೆ ಇನ್ನೂ ಒಬ್ಳು ಬಂದಿಲ್ಲಿ ವಕ್ರಿಸ್ಕೊಂಡ್ರೆ ನಮ್ಮ ಗತಿ ಏನಾಗಬೇಕು? ಆಮೇಲೆ ಅವರಿಬ್ಬರನ್ನೇ ರಾಜ ರಾಣಿ ಅಂತ ಮೆರೆಸ್ಬಿಡ್ತಾರೆ. ಹಂಗೇನು ಆಗಕ್ಕಿಲ್ಲ, ಸುಮ್ಕಿರೇ. ನಂಗೆ ಗೊತ್ತು ಜಾನು, ನೀ ನನ್ನ ಪ್ರೀತಿನ ಒಪ್ಕೋತೀಯ ಅಂತ. ಈ ಖುಷಿನ, ಈ ತಳ್ಮಳನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇಲ್ಲೇ ಐ ಲವ್ ಯು ಅಂತ ಜೋರಕ್ಕೂ ಹೇಳಬೇಕು ಅನಿಸ್ತದೆ. ಏ ಗೂಬೆ, ನಾನು ಆಗ್ಲಿಂದ ಇಲ್ಲಿ ಕಾಯ್ತಾ ಇದ್ದೇನೆ ನಿಂಗೋಸ್ಕರ. ಅಲ್ಲಿ ಏನೋ ಮಾಡ್ತಾ ಇದ್ಯಾ? ಬಂದೆ. ಹಾ ಜಾನು. ಒಬ್ನೊಬ್ನೇ ಏನೋ ಮಾತಾಡ್ತಾ ಇದ್ದೆ ಅಲ್ಲಿ. ಏನಿಲ್ಲ, ಏನೂ ಇಲ್ಲ. ಏನೋ ಹೇಳಬೇಕು ಅಂತ ಹೇಳ್ದೆ. ಏನು ವಿಷಯ? ಮೊದಲು ನೀನ್ ಏನ್ ಹೇಳ್ಬೇಕು ಅಂತ ಇದ್ದೆ ಅದನ್ನ ಹೇಳು. ಲೇಡೀಸ್ ಫಸ್ಟ್, ನೀನೇ ಹೇಳು. ಏನ್ ಬೇಕಾಗಿಲ್ಲಪ್ಪ, ನನಗ್ ಹೇಳಕ್ ಬಿಟ್ಬಿಟ್ಟು ನೀನೇನ್ ತ್ಯಾಗರಾಜ ಅನ್ಸ್ಕೊಳ್ಳೋದು ಬೇಡ. ಮೊದಲು ನೀನ್ ಏನ್ ಮಾತಾಡ್ಬೇಕು ಅಂದ್ರೆ ಅದನ್ನ ಹೇಳು. ಅದು ಹಂಗಲ್ಲ ಜಾನು. ಏ ಗೂಬೆ, ನೀನ್ ನಂಗೆ ಪ್ರಾಮಿಸ್ ಮಾಡಿದ್ಯಾ ತಾನೇ ಹೇಳ್ತೀನಿ ಅಂತ? ಹೇಳೋ ಬೇಗ. ಜಾನು, ಅದು ನಾನು ನಿನ್ನನ್ನು ತುಂಬ ಪ್ರೀತಿಸ್ತಿದ್ದೀನಿ. ನೀನಂದ್ರೆ ನಂಗೆ ತುಂಬ ಇಷ್ಟ.
ಒಳ್ಳೆ ಗೂಬೆ ಕಣೋ ನೀನು. ನೀನ್ ಹುಡುಗಿ ಮುಂದೆ ಹೇಳೋದಕ್ಕೆ ನನ್ ಮುಂದೆ ಹೇಳಿ ಪ್ರಾಕ್ಟೀಸ್ ಮಾಡ್ತಿದ್ಯಾ? ನಾನ್ ಮಾಡೆಲ್ ತರ ಬೇಕಿತ್ತ ನಿನ್ಗೆ? ತೆಗೆದ್ ಬಿಡ್ತೀನಿ ನೋಡೊಂದು. ಜಾನು, ವಿಷಯ ಅದಲ್ಲ. ಒಂದು ನಿಮಿಷ, ನಾನು ನಿಜವಾಗ್ಲೂ ಸೀರಿಯಸ್ ವಿಷಯ ಮಾತಾಡಕ್ ಬಂದಿದ್ದೀನಿ. ಏನು? ನೆನ್ನೆ ರಾತ್ರಿ ನಮ್ಮ ಮನೇಲಿ ನನ್ನ ಮದುವೆ ವಿಷಯ ಮಾತಾಡಿದ್ರು ವಿಶ್ವ. ಅದೇ ಅವತ್ತು ಕಾಲೇಜಲ್ಲಿ ಗೆಸ್ಟ್ ಆಗಿ ಬಂದಿದ್ರಲ್ಲ, ಅವರು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗಿದ್ದಾರೆ. ನನ್ನ ನಿರ್ಧಾರಕ್ಕೆ ಮಾತ್ರ ಕಾಯ್ತಾ ಇದ್ದಾರೆ. ನಂಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ವಿಶ್ವ. ನಿನ್ನ ಹತ್ರ ಹೇಳ್ಕೊಂಡ್ರೆ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಅನ್ಸ್ತು, ಅದಕ್ಕೆ ಕರ್ದೆ. ಹೇಳೋ, ಏನ್ ಮಾಡ್ಲಿ ನಾನೀಗ? ಏನೋ ವಿಶ್ವ ನೀನು, ನಾನು ಮಾತಾಡ್ತಾನೆ ಇದ್ದೀನಿ, ಆ ಕಡೆ ತಿರ್ಕೊಂಡು ನಿಂತಿದ್ಯಲ್ಲ. ವಿಶ್ವ, ಮಳೆ ಸ್ಟಾರ್ಟ್ ಆಗ್ತಿದೆ. ಬಿಟ್ಟು ಮದ್ವೆಗೆ ಒಪ್ಕೊಂಡಿದ್ದಾರೆ ಕಣೋ. ಏನ್ ಮಾಡೋದೋ ಗೊತ್ತಾಗ್ತಿಲ್ಲ. ಅಪ್ಪ ಅಮ್ಮ ಖುಷಿ ಆಗ್ತಾರೆ ಅಂದ್ರೆ ಏನ್ ಮಾಡಕ್ಕೂ ಓಕೆ ನಂಗೆ. ನಿನ್ನ ನಿರ್ಧಾರ ಸರಿಯಾಗೇ ಇದೆ ಜಾನು. ಮನೆಯವರೆಲ್ಲರೂ ಒಪ್ಪಿದ್ದಾರೆ. ಆ ಹುಡುಗರು ತುಂಬಾ ಒಳ್ಳೆಯವನು. ನೀನು ಅವನ್ನ ಮದುವೆ ಆದ್ರೆ ನಿಮ್ಮ ಅಪ್ಪ ಅಮ್ಮ ತುಂಬಾ ಖುಷಿಯಾಗಿರ್ತಾರೆ. ನೀನ್ ಸುಖವಾಗಿರ್ತೀಯ ಜಾನು. ನಿನ್ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ. ನಿನ್ಗೆಲ್ಲ ಒಳ್ಳೇದೇ ಆಗುತ್ತೆ. ನಿಜವಾಗ್ಲೂ ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು. ಅದಕ್ಕೆ ಹೇಳಿದ್ದು ನೀನ್ ನನ್ನ ಬೆಸ್ಟ್ ಫ್ರೆಂಡ್ ಅಂತ. ನೋಡು, ನಿನ್ ಜೊತೆ ಮಾತಾಡಿದ ತಕ್ಷಣ ನಂಗೆಲ್ಲ ಎಷ್ಟು ಕ್ಲಿಯರ್ ಆಗೋಯ್ತು ಅಂತ. ಥ್ಯಾಂಕ್ ಯು ಗೂಬೆ, ಥ್ಯಾಂಕ್ ಯು. ಮಳೆ ತುಂಬಾ ಜೋರಾಯ್ತು ಕಣೋ, ಆಲ್ರೆಡಿ ಇಷ್ಟು ನಂದಿದೀವಿ. ಬಾ ವಿಶ್ವ, ನೀನೇನು ಯೋಚನೆ ಮಾಡಬೇಡ, ಬೇಜಾರಾಗ್ಬೇಡ ನೀನು. ಅವಳು ನಿನ್ ಪ್ರೀತಿ ಒಪ್ಕೋತಾಳೆ. ಬೇಗ ಪ್ರಪೋಸ್ ಮಾಡುವಂತೆ. ಬಾ ಬಾ ಹೋಗೋಣ. ಇವಾಗ ಬಾ, ತುಂಬಾ ಮಳೆ ಬರ್ತಿದೆ, ನೆನೆಯೋದ್ ಬೇಡ, ಬಾ ಹೋಗೋಣ. ನೀನ್ ಹೋಗಿರು, ನಾನು ಆಮೇಲೆ ಬರ್ತೀನಿ. ಸರಿ, ಹುಷಾರು, ಬೇಗ ಮನೆಗೆ ಹೋಗು, ನೆನೆಬೇಡ. ಆವರಿಸಿದಂತೆ ಉಸಿರದು ಒಡಲಲೆ ಕುತ್ತಂತೆ ಇರಲಿ ಹೇಗೆ ನೀನಿರದಂತೆ ಬದುಕೀಗ ಬರಡಾಯ್ತೆ. ಎಲ್ಲೋಗಿತ್ತು ಸವಾರಿ? ಇನ್ನೆಲ್ಲ ಹೋಗಿರತ್ತೋ, ಅವಳು ತರ್ಲೆ ಗ್ಯಾಂಗ್ನ ಮೀಟ್ ಮಾಡಕ್ ಹೋಗಿರ್ತಾಳೆ ಅಲ್ವೇನೆ? ತಂಬು ಸಾಕ್, ಸುಮ್ಮನೆ ಇರ್ತೀರಾ ಇಬ್ರು? ಅಪ್ಪ ಹೇಳು ಜಾನು. ಅದು ಹೇಳು ಜಾನು. ಏನು ಯೋಚನೆ ಮಾಡಿ ಹೇಳು ಅಂತ ಹೇಳ್ದೆ ಅಲ್ವಾ? ನಿಮ್ಮಿಷ್ಟನೇ ನನ್ನಿಷ್ಟ ಅಪ್ಪ. ಆ ಹುಡುಗನ್ನ ಮದುವೆ ಆಗಕ್ಕೆ ನಂಗೆ ಒಪ್ಪಿಗೆ ಇದೆ. ಸೂಪರ್. ಜಾನು, ಯಾರು ಬಲವಂತಕ್ಕೂ ಹೇಳ್ತಿಲ್ಲ ತಾನೆ?
ನಿಂಗೆ ನಿಜವಾಗ್ಲೂ ಹುಡುಗ ಇಷ್ಟ ಆಗಿದಾರಾ? ನನ್ನ ಮನೆಯಿಂದ ಆಚೆ ಕಳ್ಸಕ್ಕೆ ಅಷ್ಟು ಖುಷಿನಾ ನಿಂಗೆ? ಜಾನು, ನೀನ್ ತಗೊಂಡಿರೋ ನಿರ್ಧಾರದಿಂದ ನೀನು ಮುಂದೆ ಮಹಾರಾಣಿ ತರ ಇರ್ತೀಯ ಕಡೆ. ನೋಡು, ಆ ಹುಡುಗ ನಿನಗೆ ಒಂದು ಚೂರು ಕಷ್ಟ ಕೊಡದೆ ಚೆನ್ನಾಗಿ ನೋಡ್ಕೋತಾರೆ, ನೋಡ್ತಾ ಇರೋ. ನಿಮ್ ಬಾಯಿ ಹರಕೆಯಿಂದ ಹಾಗೆ ಆಗ್ಲಿ ಅತ್ತೆ. ಭಾವನಾ, ಒಳ್ಳೆ ಸಮಯಕ್ಕೆ ಬಂದಿದ್ಯಾ. ಜಾನ್ವಿ ಮದ್ವೆಗೆ ಒಪ್ಕೊಂಡಿದ್ದಾಳಮ್ಮ. ಆಹಾಹಾ, ಮೇಡಮ್ ಅವ್ರಿಗೆ ನಾಚಿಕೆ ನೋಡು. ಈಗ ನಿನ್ ಹುಡುಗ ಬರ್ತಾನೆ, ಬಂದು ನಿನ್ ನಾಚಿಕೆನೆಲ್ಲ ಊರಾಚೆ ಓಡಿಸ್ತಾನೆ. ಸದ್ಯ ಇವಳೆ ಅವ್ರನ್ನ ಆಚೆಗೆ ಹಾಕ್ತಾ ಇದ್ರೆ ಸಾಕು. ಅದೇ ಮತ್ತೆ ಹೋಗೋ. ಈ ಮನೆಗೆ ಬಂದ ಕಷ್ಟ ಎಲ್ಲ ಹೊರಟೋಯ್ತು. ಈ ಮನೇಲಿ ಇರೋರಿಗೆಲ್ಲ ನೆಮ್ಮದಿ ಸಿಕ್ಕಲಿ, ನೆಮ್ಮದಿ ಸಿಕ್ಕಲಿ. ಲಕ್ಷ್ಮಿ, ಜಾನು ಕೈನಲ್ಲಿ ದೇವ್ರ ಮನೆಯಲ್ಲಿ ದೀಪ ಹಚ್ಚಸಮ್ಮ. ನೀನು ಚೆನ್ನಾಗಿರ್ಬೇಕು, ನೀನು ಖುಷಿಯಾಗಿರ್ತೀಯ ಅಂದರೆ ನನ್ನ ಪ್ರೀತಿನ ನಾನು ಇಲ್ಲೇ ಸಮಾಧಿ ಮಾಡಿ ಹೋಗೋಕ್ಕೂ ರೆಡಿ. ಮುಸುಕಿನ ಮರೆಯಲಿ ಮಾಸಿತೆ ಕನಸು ಧಗಿಸಿದೆ ಜೀವನದಲ್ಲಿ ನಾನು ಯಾವತ್ತೂ ಬರಲ್ಲ ಜಾನು. ಅರಳದೆ ಕಮರಿ ಚೆನ್ನಾಗಿರ್ಬೇಕು. ಕವಿತೆ ನಿಲುಕದ ತಾರೆ ನೀ ನನ್ನೆದೆಗೆ ಇನ್ಯಾವ ಆಸೆ ಉಳಿತೆ ಕೂಸೆ ಒಬ್ಬಂಟಿ ನಾನಿನ್ನು ನೀನಿರದೆ. ದೇವ್ರೆ, ಎಲ್ಲಾರ್ಗೂ ಒಳ್ಳೇದು ಮಾಡಪ್ಪ. ಒಡಲು ನಿನ್ನ ಮಾಯಾವಿ ನೀನು ಬೇಸೆಯದೆ. ಸೀನಾ, ಅವ್ರಿಗೆ ಫೋನ್ ಮಾಡಿ ವಿಷಯ ತಿಳಿಸೋ. ಅಪ್ಪ, ಬೇಗ ಫೋನ್ ಮಾಡಿ ಹೇಳಿ. ಎಕ್ಸ್ಕ್ಯೂಸ್ ಮೀ, ನಾವು ಈ ಮೀಟಿಂಗನ್ನು ನಾಳೆ ಕಂಟಿನ್ಯೂ ಮಾಡ್ಬೋದಾ? ಕ್ಯಾನ್ ವಿ ಕಂಟಿನ್ಯೂ ದಿಸ್ ಟುಮಾರೋ ಪ್ಲೀಸ್? ಹಲೋ. ಹಲೋ, ಹೇಳಿ ಸರ್. ಅದು ಈ ಮದುವೆಗೆ ನಮ್ಮ ಮಗಳು ಒಪ್ಕೊಂಡಿದ್ದಾಳೆ. ನನಗೆ ಸಂತೋಷ ಆಗ್ತಾ ಇದೆ, ತುಂಬ ಸಂತೋಷ ಆಗ್ತಾ ಇದೆ. ನಮಗೂ ಎಲ್ರಿಗೂ ಖುಷಿಯಾಗಿದೆ ಸರ್. ಅಲ್ಲ, ನಾನು ನಿಮ್ಮ ಮಗಳನ್ನ ಮದುವೆ ಆಗೋನು, ನೀವು ನನ್ನ ಸರ್ ಅನ್ನೋದು ಸರಿ ಹೋಗೋದಿಲ್ಲ ಅಲ್ವ ಮಾವ?
ಅಳಿಯಂದ್ರೆ ಅಂತ ಕರಿಬಹುದಲ್ವಾ? ಆಗಲಿ ಅಳಿಯಂದ್ರೆ. ಹೀಗೆ ಅಳಿಯಂದ್ರೆ ನಿಮಗೆ ಯಾವಾಗ ಬಿಡುವಾಗುತ್ತೆ ಅಂತ ತಿಳಿಸಿದ್ರೆ ಮುಂದಿನ ಮಾತುಕತೆನ ನಾವು ಇಟ್ಕೋಬೋದು. ಒಂದು ನಿಮಿಷ ಮಾವ. ಮಾವ, ನಾಳೆ ದಿನ ತುಂಬ ಚೆನ್ನಾಗಿದೆ. ನಿಮ್ಗೆ ಒಪ್ಪಿಗೆ ಇದ್ದರೆ ನಾಳೆನೇ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಕೋಬಹುದು. ನಾಳೆನೇ ಎಂಗೇಜ್ಮೆಂಟ್ ಇಟ್ಕೊಳ್ಳೋದಾ? ಯಾಕೆ, ನಿಮಗೆಲ್ಲ ಒಪ್ಪಿಗೆ ಇದೆ ಅಲ್ವಾ? ಆಗ್ಬೋದು ಅಳಿಯಂದ್ರೆ, ಆಗ್ಬೋದು. ನಾನು ನಿಮಗೆ ಮತ್ತೆ ಫೋನ್ ಮಾಡ್ತೀನಿ. ನಮಸ್ಕಾರ. ಸರಿ ಮಾವ. ಲಕ್ಷ್ಮಿ, ನಾಳೆ ಎಂಗೇಜ್ಮೆಂಟ್ ಇಟ್ಕೋಬೇಕಂತೆ. ಮಾಡೋಣ ರೀ.